ದೈಹಿಕ ಆರೋಗ್ಯಕ್ಕೂ ಮಾನಸಿಕ ಆರೋಗ್ಯಕ್ಕೂ ರೇಖೆಗೂ ಏನು ಸಂಬಂಧ? ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ರೇಖೆ ಹೇಗೆ ಕಾಪಾಡುತ್ತದೆ? ರೇಖೆ ಮೂಲಕ ನಾವು ಹೇಗೆ ಆರೋಗ್ಯವಾಗಿರಬಹುದು? ದೇಹ ಆರೋಗ್ಯವಾಗಿರಬೇಕು, ಮನಸ್ಸು ಆರೋಗ್ಯವಾಗಿರಬೇಕು. ಇವೆರಡು ನಮ್ಮ ಕೈಯಲ್ಲಿಯೇ ಇದೆ. ಮನಸ್ಸು ಹಲವಾರು ಸಮಸ್ಯೆಗಳನ್ನು ಎದುರಿಸಿದಾಗ ಚಿಂತೆ, ಭಯ, ಆತಂಕ ಇವೆಲ್ಲ ಮನಸ್ಸಿನಲ್ಲಿ ಮೂಡಿದಾಗ ಸಹಜವಾಗಿ ಅದರ ಪರಿಣಾಮ ದೇಹದ ಮೇಲೆ ಬೀಳುತ್ತದೆ. ಬಹಳ ಚಿಂತೆ ಮಾಡೋದರಿಂದ ಡಯಾಬಿಟಿಕ್ಕು, BP ಇವೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತವೆ. ಹಾಗಾದರೆ ನಾವು ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಬೇಕು. ಆಂಗ್ಸೈಟಿ, ಆತಂಕ, ಚಿಂತೆಗಳಿಂದ ದೂರ ಇಡುವ ಮೂಲಕ ದೈಹಿಕ ಮತ್ತು ಮಾನಸಿಕವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ದೇಹ ಆರೋಗ್ಯವಾಗಿರಬೇಕು, ಮನಸ್ಸು ಶಾಂತವಾಗಿರಬೇಕು, ಭಾವನೆಗಳು ಸಮತೋಲನದಲ್ಲಿರಬೇಕು, ಜೀವನೋತ್ಸಾಹ ಇರಬೇಕು. ಅಂದರೆ ನಾವು ನಮ್ಮ ಜೀವನ ಶೈಲಿಯನ್ನು ಸರಿಯಾಗಿ ಇಟ್ಕೊಳ್ಬೇಕು. ಜೀವನ ಶೈಲಿ ಸರಿಯಾಗಿ ಇಟ್ಕೊಳ್ಬೇಕಂದ್ರೆ ಬೆಳಗ್ಗೆ ವ್ಯಾಯಾಮ ಮಾಡೋದು, ಉತ್ತಮ ಆಹಾರ ಸೇವನೆ ಮಾಡೋದು, ಸಾಕಷ್ಟು ನೀರು ಕುಡಿಯೋದು, ಇವೆಲ್ಲದರ ಜೊತೆಗೆ ನಾವು ಧ್ಯಾನ, ಯೋಗ ಜೊತೆಗೆ ರೇಖಿ ಬಲ್ಲವರು ಸೆಲ್ಫ್ ಹೀಲಿಂಗನ್ನು ಮಾಡಿಕೊಳ್ಳುವ ಮೂಲಕ ಆರೋಗ್ಯಕ್ಕೆ ಇನ್ನಷ್ಟು ಪ್ಲಸ್ ಪಾಯಿಂಟನ್ನು ಜೋಡಿಸ್ಕೊಳ್ಬೋದು. ನಿತ್ಯ ರೇಖಿ ಅಭ್ಯಾಸ ಮಾಡೋದ್ರಿಂದ ಮನಸ್ಸಿಗೆ ವಿಶ್ರಾಂತಿ ಸಿಗ್ತದೆ, ಒತ್ತಡ ಕಡಿಮೆ ಆಗುತ್ತದೆ, ಏಕಾಗ್ರತೆ ಮೂಡ್ತದೆ, ಸಕಾರಾತ್ಮಕ ಚಿಂತನೆಗಳು, ಪಾಸಿಟಿವ್ ಥಾಟ್ಸ್ ಮನಸ್ಸಿನಲ್ಲಿ ಮೂಡ್ತವೆ. ಮಾನಸಿಕ ಅಭ್ಯಾಸ ಅಂದರೆ ಮಾನಸಿಕ ಅಭ್ಯಾಸಕ್ಕೂ ರೇಖಿ ಬಹಳ ಸಂಬಂಧ ಇದೆ. ಮುಖ್ಯವಾಗಿ ರೇಖಿ ನರ್ವಸ್ ಸಿಸ್ಟಮ್ ಮೇಲೆ ಕೆಲಸ ಮಾಡೋದರಿಂದ ನಮ್ಮ ಮನಸ್ಸು ಶಾಂತವಾಗಿರ್ತೈತಿ, ಉತ್ತಮ ನಿದ್ರೆ ಬರ್ತೈತಿ ರೇಖಿ ಮಾಡ್ಕೊಳ್ಳೋದ್ರಿಂದ. ರೇಖಿ ಮಾಡೋಕ್ಕಿಂತ ಮುಂಚೆ 10-15 ನಿಮಿಷ ಮಲಗುವ ಮುಂಚೆ ನಾವು 10-15 ನಿಮಿಷ ಸೆಲ್ಫ್ ಹೀಲಿಂಗ್ ಮಾಡಿಕೊಂಡ್ರೆ ನಿದ್ದೆ ಸರಿಯಾಗಿ ಬರ್ತದೆ. ಭಾವನೆಗಳು ಸಮತೋಲನದಲ್ಲಿ ಇರ್ತಾವಂತ ಈಗಾಗಲೇ ಹೇಳಿದ್ದೀನಿ. ಅಂದರೆ ನಮ್ಮ ಚಕ್ರಗಳನ್ನು ಸಹ ಬ್ಯಾಲೆನ್ಸ್ ಆಗಿ ಇರಲಿಕ್ಕೆ ರೇಖಿ ಸಹಾಯ ಮಾಡ್ತೈತಿ. ಯಾರಿಗೆಲ್ಲ ರೇಖಿ ಯೂಸ್ ಆಗ್ತದೆ ಅಂದರೆ ಸ್ಟೂಡೆಂಟ್ಗಳಿಗೆ, ಕೆಲಸ ಮಾಡೋರಿಗೆ, ಮನೆಯಲ್ಲಿ ಗೃಹಿಣಿಯರಿಗೆ, ಉದ್ಯೋಗಸ್ಥರಿಗೆ, ಬಿಸ್ನೆಸ್ ಮ್ಯಾನ್ಗಳಿಗೆ, ಇವರೆಲ್ಲರಿಗೂ ರೇಖಿ ಬಹಳ ಉಪಯುಕ್ತ. ಸಣ್ಣ ಪುಟ್ಟ ದೈಹಿಕ ನೋವು ಅಷ್ಟೇ ಅಲ್ಲ, ಮೈಗ್ರೇನ್ ಅದು ಇದ್ರೂ ನಾವು ನಿತ್ಯ ರೇಖಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋ ಮೂಲಕ, ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಳೋ ಮೂಲಕ ಮೈಗ್ರೇನ್ ನಮ್ಮ ಹತ್ತಿರ ಸುಳಿದಂತೆಯೇ ನಾವು ನೋಡ್ಕೊಳ್ಬೋದು. ಈ ಚಿಂತೆಗಳು ದೂರ ಆಗ್ತವೆ, ಮನಸ್ಸು ಶಾಂತವಾಗಿರ್ತೈತಿ. ಈ ಹಿಂದಿನ ವಿಡಿಯೋಗಳಲ್ಲಿ ಸಹ ನಾನು ಈ ಬಗ್ಗೆ ಸಾಕಷ್ಟು ಹೇಳಿದ್ದೀನಿ. ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡೂ ಕಾಪಾಡಿಕೊಳ್ಳಲಿಕ್ಕೆ ರೇಖಿ ಬಹಳ ಮುಖ್ಯ. ಸೀರಿಯಸ್ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ದರೆ ನೀವು ಡಾಕ್ಟರ್ ಕಡೆ ಹೋಗೋದನ್ನು ಮರಿಬಾರ್ದು. ಅದಕ್ಕಿಂತ ಮುಂಚೆ ನಾವು ನಿತ್ಯ ರೇಖಿ ಹೀಲಿಂಗ್ ಮಾಡಿಕೊಳ್ಳೋ ಮೂಲಕ, ಸೆಲ್ಫ್ ಹೀಲಿಂಗ್ ಮಾಡಿಕೊಳ್ಳೋ ಮೂಲಕ ಈ ರೋಗಗಳು ನಮ್ಮ ಹತ್ತಿರ ಸುಳಿಯದಂತೆ ನಾವು ಮುನ್ನೆಚ್ಚರಿಕೆ ವಹಿಸೋದು ಒಳ್ಳೆಯದು. ಮಾನಸಿಕ ಸಮಸ್ಯೆ, ದೈಹಿಕ ಸಮಸ್ಯೆ ಬಂದ ಮೇಲೆ ನಾವು ಡಾಕ್ಟರ್ ಹತ್ರ ಹೋಗಿ ಓಡಾಡೋ ಬದಲಿ ಅದಕ್ಕಿಂತ ಮುಂಚೆನೇ ನಾವು ನಿತ್ಯ ರೇಖಿ ಹೀಲಿಂಗ್ ಮಾಡಿಕೊಳ್ಳೋ ಮೂಲಕ ನಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳೋಣ, ಏಕಾಗ್ರತೆಯಿಂದ ಇಟ್ಕೊಳ್ಳೋಣ, ಒಳ್ಳೊಳ್ಳೆ ವಿಚಾರಗಳು ಬರೋ ಹಾಗೆ ನೋಡ್ಕೊಳ್ಳೋಣ. ಇನ್ನು ಹಿರಿಯ ನಾಗರಿಕರು ಸಹ ರೇಖಿ ಬಹಳ ಉಪಯುಕ್ತ. ಕೆಲವೊಬ್ಬರಿಗೆ, ವಯಸ್ಸಾದವ್ರಿಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇರ್ತೈತಿ, ಅಂಥವ್ರಿಗೂ ಭಾಳ ಉಪಯುಕ್ತ. ಅವ್ರಿಗೆ, ಕೆಲವೊಬ್ಬರಿಗೆ ವಯಸ್ಸಾದವ್ರಿಗೆ ನಿದ್ರೆ ಸಮಸ್ಯೆ ಇರ್ತೈತಿ, ಅವರಿಗೆ ಈ ರೇಖಿ ಹೀಲಿಂಗ್ ಮಾಡುವ ಮೂಲಕ ಅಥವಾ ಅವರೇ ಸೆಲ್ಫ್ ಮಾಡಿಕೊಳ್ಳೋ ಮೂಲಕ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಿ ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೊಳ್ಬೋದು. ಇನ್ನಷ್ಟು ರೇಖೆಗೆ ಸಂಬಂಧಿಸಿದ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳನ್ನು ನೋಡೋಣ. ನಮ್ಮ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಆ ಮೂಲಕ ಇನ್ನಷ್ಟು ಪ್ರೋತ್ಸಾಹ ನೀಡಿ. ಇನ್ನೂ ಹಲವಾರು ಆರೋಗ್ಯಕರ ವಿಷಯಗಳಿಗೆ ರೇಖಿ ಹೇಗೆ ಸಂಬಂಧ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ.